ಚೈತ್ರ ಅವರು ಒಳಗಡೆ ಇದ್ದಾಗ ಒಂದು ಸಣ್ಣ ಸಣ್ಣ ವಿಚಾರವನ್ನು ತುಂಬ ಎಕ್ಸೈಟ್ ಆಗಿ ತಗೊಳ್ತಾರೆ, ವಾದವನ್ನು ಜಾಸ್ತಿ ಮಾಡ್ತಾರೆ ಅಂತ. ಅದು ವಿಷಯ ಇರಲ್ಲ, ವಿನಾಕಾರಣ ವಾದ ಮಾಡ್ತಾರೆ ಅನ್ನೋ ಮಾತು. ನಾನು ಸಾಮಾನ್ಯವಾಗಿ ಯಾವುದನ್ನಾದರೂ ಮಾತಾಡೋದಕ್ಕೆ ನಿಂತರೆ ಸರ್ ಪೂರ್ತಿಯಾಗಿ ವಿವರಿಸ್ತೀನಿ. ನನಗೆ ಆ ಪೂರ್ತಿ ವಿವರಣೆ ಬಹಳ ಮುಖ್ಯ ಆಗುತ್ತೆ. ಅದು ಕೆಲವ್ರಿಗೆ ವಿನಾಕಾರಣ ಅಂತ ಅನ್ನಿಸ್ಬೋದು. ಆದರೆ ಚಿಕ್ಕ ವಿಚಾರಗಳು ಅಲ್ಲಿ ಬಹಳ ದೊಡ್ಡದು. ಯಾವುದೋ ಎಲ್ಲ ಮನೆಯಲ್ಲಿ ಜಿಲೇಬಿ ವಿಚಾರಕ್ಕೆ ಜಗಳ ಮಾಡ್ತಾರೆ ಅನ್ನೋದಾದರೆ, ಬೊಬ್ಬೆ ಬೀಳ್ಬೋದು ಅನ್ನೋದಾದರೆ, ಸೊ ಯಾವುದೋ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮ ಬಗ್ಗೆ ಯಾರೋ ಮಾತಾಡಿದಾಗ ಅದನ್ನು ಸಹಜವಾಗಿ ನಾವು ಗಂಭೀರವಾಗಿ ತೊಗೊಳ್ಳೇಬೇಕಾಗುತ್ತೆ. ಎದುರುಗಡೆ ಇರೋನಿಗೆ ಅದು ದೊಡ್ಡ ವಿಚಾರ ಆಗದೆ ಇರ್ಬೋದು, ಅದ್ರದ್ದು ನನಗೆ ವೈಯಕ್ತಿಕವಾಗಿ ದೊಡ್ಡ ವಿಚಾರ ಆಗಿಯೇ ಇರುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಮಾತಾಡ್ತೀನಿ. ಚೈತ್ರ ಇರುವಷ್ಟು ದಿನಗಳ ಕಾಲ ತುಂಬ ನಿಯತ್ತಾಗಿ ಆಗಿದ್ರು ಅಥವಾ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು? ತಪ್ಪುಗಳಾಗಿದೆ. ನಿಯತ್ತು ಅಂತ ಬಂದಾಗ ಆಟದಲ್ಲಿ ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ನಾನು ಯಾವತ್ತೂ ಬದಲಾವಣೆ ಮಾಡ್ಕೊಂಡಿಲ್ಲ. ಯಾರ್ದೋ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಹೋಗಿಲ್ಲ, ಯಾರ್ದೋ ಜೊತೆ ಜೋಡಿ ಆಗಬೇಕು ಅಂತ ಹೋಗಲಿಲ್ಲ, ಎಲ್ಲೂ ಗುಂಪು ಕಟ್ಕೊಳ್ಬೇಕು ಅಂತ ಹೋಗಲಿಲ್ಲ, ಅಥವಾ ನನ್ನ ಉಡುಗೆ ತೊಡುಗೆನಲ್ಲಿ ನನ್ನ ವರ್ತನೆಗಳಲ್ಲಿ ಯಾವತ್ತೂ ನಾನು ನನ್ನ ನಂಬಿಕೆಗಳನ್ನು ನನ್ನ ನಿಲುವುಗಳನ್ನು ಯಾವತ್ತೂ ಬದಲಾಯಿಸ್ಕೊಂಡೋಳಲ್ಲ ನಾನು. ಅದರಿಂದ ಪ್ರೋಟೋಕಾಲ್ಗಳ ಬ್ರೇಕ್ ಮಾಡಿರುವಂಥದ್ದು ಮತ್ತೊಂದು ಆ ಥರದ ತಪ್ಪುಗಳು ಎಲ್ಲರೂ ಮಾಡಿದ್ದಾರೆ. ಹಾಗೆ ಸಹಜವಾಗಿ ನಾನು ಮಾಡಿದ್ದೇನೆ. ಮನುಷ್ಯ ಸಹಜ ಗುಣ ಆದಂಥ.